ಆ 4 ಕ್ಷೇತ್ರ ಕಳೆದುಕೊಳ್ಳುತ್ತಾ ಬಿಜೆಪಿ. 28ರಲ್ಲಿ ಈ 4 ಕ್ಷೇತ್ರ ಕೈಗೆ ಪ್ರತಿಷ್ಠೆ. ಬಿಜೆಪಿ ಬೆಂಕಿಯಲ್ಲಿ ಬೇಯುತ್ತಾ ಕಾಂಗ್ರೆಸ್ ಬೇಳೆ. ಆ 4 ಲೋಕಸಭಾ ಕ್ಷೇತ್ರಗಳ ಗೆಲುವು ರಾಜ್ಯ ಬಿಜೆಪಿಗೆ ಕಬ್ಬಿಣದ ಕಡಲೆಯಾಗಿದೆ. ಯಾಕಂದ್ರೆ ಆ 4 ಕ್ಷೇತ್ರಗಳಲ್ಲಿ ಆಂತರಿಕ ಬೆಂಕಿ ದಗದಗಿಸುತ್ತಿದ್ರೆ ಬಿಜೆಪಿ ಬೆಂಕಿಯಲ್ಲಿ ಬೇಳೆ ಬೇಯಿಸಿಕೊಳ್ಳಲು ರಾಜ್ಯ ಕಾಂಗ್ರೆಸ್ ನಾಯಕರು ಕಾದು ಕೂತಿದ್ದಾರೆ. ಜೊತೆಗೆ ಬಿಜೆಪಿಯಿಂದ ಆ 4 ಕ್ಷೇತ್ರಗಳನ್ನ ಕಾಂಗ್ರೆಸ್ ಕಸಿದುಕೊಂಡ್ರೆ ಬಿಜೆಪಿಯ ಜಂಗ ಬಲವೇ ಉಡುಗಿ ಹೋಗುತ್ತೆ. ಯಾಕಂದ್ರೆ ಆ 4 ಕ್ಷೇತ್ರಗಳು ಬಿಜೆಪಿಯ 4 ಭದ್ರಕೋಟೆಗಳಂತೆ ಬಿಂಬಿತವಾಗಿವೆ. ಹಾಗಾದ್ರೆ ಯಾವುವು ಗೊತ್ತಾ ಆ 4 ಲೋಕಸಭಾ ಕ್ಷೇತ್ರಗಳು? ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ. ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೇ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ಸಾರ್ವತ್ರಿಕ ಲೋಕಸಭಾ ಚುನಾವಣೆಗೆ ಇನ್ನು ಕೇವಲ 3 ತಿಂಗಳಷ್ಟೇ ಬಾಕಿ. ಹೀಗಾಗಿ ಕರ್ನಾಟಕದ 28 ಕ್ಷೇತ್ರಗಳ ಪೈಕಿ ಅತಿ ಹೆಚ್ಚು ಸೀಟುಗಳನ್ನು ಕಬಳಿಸಬೇಕು ಅಂತೇಳಿ ಕಾಂಗ್ರೆಸ್ ಮತ್ತು ಬಿಜೆಪಿ ಪಕ್ಷಗಳ ಮಧ್ಯೆ ಬಿಗ್ ಫೈಟ್ ಏರ್ಪಟ್ಟಿದೆ. ಆದರೆ 28 ಕ್ಷೇತ್ರಗಳ ಪೈಕಿ ಆ 4 ಬಿಜೆಪಿ ಭದ್ರಕೋಟೆಗಳನ್ನ ಕೆಡವಕ್ಕೆ ರಾಜ್ಯ ಕಾಂಗ್ರೆಸ್ ಭರ್ಜರಿ ಸಿದ್ಧತೆ ಮಾಡಿಕೊಂಡಿದೆ. ಹಾಗಾದ್ರೆ ಯಾವುವು ಗೊತ್ತಾ ಆ 4 ಕ್ಷೇತ್ರಗಳು? ಅದನ್ನ ಒಂದೊಂದಾಗಿ ತೋರಿಸ್ತೀವಿ ನೋಡಿ. ನಂಬರ್ 1 ಬೆಂಗಳೂರು ಉತ್ತರ. ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರ ಒಂದು ಕಾಲದಲ್ಲಿ ಕಾಂಗ್ರೆಸ್ನ ಭದ್ರಕೋಟೆಯಾಗಿದ್ದ ಈ ಲೋಕಸಭಾ ಕ್ಷೇತ್ರ ಕಳೆದ 2 ದಶಕಗಳಿಂದ ಬಿಜೆಪಿ ಭದ್ರಕೋಟೆಯಾಗಿ ಮಾರ್ಪಟ್ಟಿದೆ. ಈ ಸಲ ಇದೇ ಕ್ಷೇತ್ರದಿಂದ ಗೆದ್ದಿರೋ ಡಿ.ವಿ. ಸದಾನಂದ ಗೌಡರು ಈ ಸಲ ಹೈಕಮಾಂಡ್ ಒತ್ತಡದಿಂದ ಚುನಾವಣಾ ರಾಜಕೀಯಕ್ಕೆ ನಿವೃತ್ತಿ ಘೋಷಿಸಿದ್ರು. ಹೀಗಾಗಿ ಈ ಕ್ಷೇತ್ರದ ಮೇಲೆ ಹೊರಗಿನ ಸಿ.ಟಿ. ರವಿ ಮತ್ತು ಶೋಭಾ ಕರಂದ್ಲಾಜೆ ಅವರ ಕಣ್ಣು ಬಿದ್ದಿದೆ. ಯಾಕಂದ್ರೆ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರ ಬೆಂಗಳೂರು ಮಹಾನಗರ ಪಾಲಿಕೆಯ ವ್ಯಾಪ್ತಿಯ ಪ್ರದೇಶಗಳನ್ನೊಳಗೊಂಡ ಅತಿ ದೊಡ್ಡ ಕ್ಷೇತ್ರ. ಈ ಕ್ಷೇತ್ರದ ರಿಯಲ್ ಎಸ್ಟೇಟ್ ವ್ಯವಹಾರ, ರಾಜಕೀಯ ಪಕ್ಷಗಳು ಹಾಗೂ ನಾಯಕರ ಪಾಲಿಗೆ ಆಕರ್ಷಣೀಯ ಕೇಂದ್ರ. ಆದ್ರೆ ಬೆಂಗಳೂರು ಹೊರಗಿನ ಸಿ.ಟಿ. ರವಿ ಮತ್ತು ಶೋಭಾ ಕರಂದ್ಲಾಜೆ ಬೆಂಗಳೂರು ರಾಜಕಾರಣಕ್ಕೆ ಎಂಟ್ರಿ ಕೊಟ್ರೆ ತಮ್ಮ ಬೇಳೆ ಬೇಯಲ್ಲ ಅಂತ ಭಾವಿಸಿರೋ ಬಿಜೆಪಿಯ ಬೆಂಗಳೂರು ಮೂಲದ ಕೆಲ ಶಾಸಕರು ಡಿ.ವಿ. ಸದಾನಂದ ಗೌಡ್ರೆ ಇಲ್ಲಿಂದ ಮತ್ತೆ ಸ್ಪರ್ಧಿಸುವಂತೆ ಮನವೊಲಿಸುವಲ್ಲಿ ಸಕ್ಸಸ್ ಆಗಿದ್ದಾರೆ. ಹೀಗಾಗಿ 70 ವರ್ಷ ವಯಸ್ಸಿನ ಡಿ.ವಿ. ಸದಾನಂದ ಗೌಡರು ರಾಜಕೀಯ ನಿವೃತ್ತಿ ಘೋಷಿಸಿದ ಮೇಲೂ ಈಗ ಯೂ ಟರ್ನ್ ತಗೊಂಡಿದ್ದಾರೆ. ಮತ್ತೆ ಇಲ್ಲಿಂದ ನಾನೇ ಸ್ಪರ್ಧಿಸುವುದಾಗಿ ಮಾಧ್ಯಮಗಳ ಮುಂದೆ ಹೇಳ್ಕೊಂಡಿದ್ದಾರೆ. ಹೀಗೆ ಬಿಜೆಪಿಯಲ್ಲಿನ ಈ ಭಿನ್ನಮತ ತಿಕ್ಕಾಟಗಳನ್ನು ಎನ್ಕ್ಯಾಶ್ ಮಾಡಿಕೊಂಡು ಈ ಕ್ಷೇತ್ರವನ್ನ ಕಬಳಿಸಬೇಕು ಅಂತೇಳಿ ಕಾಂಗ್ರೆಸ್ ನಾಯಕರು ಬಿಗ್ ಪ್ಲಾನ್ ಮಾಡಿದ್ದಾರೆ. ಒಂದು ಕಡೆ ಸಚಿವ ಕೃಷ್ಣ ಬೈರೇಗೌಡರನ್ನ ಇಲ್ಲಿಂದ ಅಕ್ಕಳಿಸಲು ಪ್ಲಾನ್ ನಡೆದಿದ್ರೆ, ಮತ್ತೊಂದು ಕಡೆ ಹಾಲಿ ಬಿಜೆಪಿ ಸಂಸದ ಡಿ.ವಿ. ಸದಾನಂದ ಗೌಡರಿಗೆ ಬಿಜೆಪಿ ಟಿಕೆಟ್ ಕೈ ತಪ್ಪಿಸಿದ್ರೆ ಅವರನ್ನ ಕಾಂಗ್ರೆಸ್ಗೆ ಕರೆತಂದು ಅವರನ್ನೇ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದಿಂದ ಕಾಂಗ್ರೆಸ್ ಕಣಕ್ಕಿಳಿಸಲು ಪ್ಲಾನ್ ಮಾಡಿದೆ. ನಂಬರ್ 2 ಮೈಸೂರು ಕೊಡಗು. ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಸಂಸದ ಪ್ರತಾಪ್ ಸಿಂಹ ಇವರ ಮೇಲೆ ಸಂಸತ್ನಲ್ಲಿ ದಾಂಧಲೆ ಸೃಷ್ಟಿಸಿದ ಯುವಕರಿಗೆ ಪಾಸ್ ಕೊಟ್ಟಿರುವ ಆರೋಪವಿದೆ. ಜೊತೆಗೆ ಇವರ ಸಹೋದರ ವಿಕ್ರಮ್ ಸಿಂಹ ಅವರ ಮೇಲೆ ಮರಗಳತನದ ಕಳಂಕ ಅಂಟಿಕೊಂಡಿದೆ. ಇದರಿಂದ ಬಿಜೆಪಿ ಪಕ್ಷ ಮುಜುಗರ ಎದುರಿಸುವಂತಾಗಿದೆ. ಈ 2 ಅಸ್ತ್ರಗಳನ್ನಿಟ್ಟುಕೊಂಡು ಮೈಸೂರು ಬಿಜೆಪಿಯ ಕೆಲ ಸ್ಥಳೀಯ ಬಿಜೆಪಿ ನಾಯಕರೇ ಪ್ರತಾಪ್ ಸಿಂಹ ಅವರಿಗೆ ಈ ಸಲದ ಎಂಪಿ ಟಿಕೆಟ್ ಸಿಗಬಾರದು ಅಂತೇಳಿ ಪ್ಲಾನ್ ಮಾಡಿದ್ದಾರೆ ಎನ್ನಲಾಗ್ತಿದೆ. ಈಗಾಗಲೇ 2 ಸಲ ಎಂಪಿ ಆಗಿರೋ ಪ್ರತಾಪ್ ಸಿಂಹ 3ನೇ ಸಲ ಗೆದ್ರೆ ಸ್ಥಳೀಯ ಬಿಜೆಪಿ ನಾಯಕರನ್ನ ಮೂಲೆ ಗುಂಪು ಮಾಡ್ತಾರೆ ಅನ್ನೋ ಆತಂಕ ಎದುರಾಗಿದೆ. ಜೊತೆಗೆ ಮಾಜಿ ಸಚಿವ ಎ ರಾಮದಾಸ್ ವಿರುದ್ಧ ಬಹಿರಂಗ ಕಿತ್ತಾಟ ಕೇಳಿದಿದ್ದಾರೆ. ಹಾಗೆ ನೋಡಿದ್ರೆ ಮೋದಿ ಅಲೆಯ ಮೇಲೆ 2 ಬಾರಿ ಗೆದ್ದ ಪ್ರತಾಪ್ ಸಿಂಹ ಅವರಿಗೂ ಈ ಸಲ ಪುಕ ಶುರುವಾಗಿದೆ. ಹೀಗಾಗಿನೇ ಎಚ್.ಡಿ. ದೇವೇಗೌಡರ ಕಾಲಿಗೆ ಬಿದ್ದು ಒಕ್ಕಲಿಗರ ವೋಟ್ ಬ್ಯಾಂಕ್ ಗಟ್ಟಿ ಮಾಡಿಕೊಳ್ಳಲು ಯತ್ನಿಸುತ್ತಿರೋದು. ಇತ್ತ ಮೈಸೂರು ಕೊಡಗು ಕ್ಷೇತ್ರವನ್ನ ಬಿಜೆಪಿ ದೋಸ್ತಿ ಪಕ್ಷ ಜೆಡಿಎಸ್ಗೆ ಬಿಟ್ಟು ಕೊಡಬೇಕು ಅಂತೇಳಿ ಎಚ್.ಡಿ. ಕುಮಾರಸ್ವಾಮಿ ಪಟ್ಟು ಹಿಡಿಯೋ ಸಾಧ್ಯತೆ ಇದೆ. ಮತ್ತೊಂದು ಕಡೆ ಮೈಸೂರು ಕ್ಷೇತ್ರದಿಂದ ಈ ಸಲ ಶತಾಯಗತಾಯ ತಮ್ಮ ಪುತ್ರ ಯತೀಂದ್ರರನ್ನ ಅಕ್ಕಡಕ್ಕಿಳಿಸಿ ಗೆಲ್ಲಿಸಿಕೊಳ್ಳಬೇಕು ಅಂತೇಳಿ ಸಿದ್ದರಾಮಯ್ಯ ಬಣ ಕೂಡ ಭರ್ಜರಿ ಕಸರತ್ತು ನಡೆಸ್ತಾ ಇದೆ. ಹೀಗಾಗಿ ಈ ಸಲ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಸ್ವಲ್ಪ ಯಾಮರಿದ್ರೂ ಈ ಕ್ಷೇತ್ರ ಕಾಂಗ್ರೆಸ್ ಪಾಲಾಗೋದು ಗ್ಯಾರಂಟಿ. ನಂಬರ್ 3 ಚಿಕ್ಕಮಗಳೂರು ಉಡುಪಿ. ಚಿಕ್ಕಮಗಳೂರು ಉಡುಪಿ ಲೋಕಸಭಾ ಕ್ಷೇತ್ರದಿಂದ ಮುಂಬರುವ ಚುನಾವಣೆಗೆ ತಾವೇ ಸ್ಪರ್ಧಿ ಅಂತೇಳಿ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಘೋಷಿಸುವ ಮೂಲಕ ಬೆಂಗಳೂರು ಉತ್ತರ ಕ್ಷೇತ್ರದಿಂದ ಕಣಕ್ಕಿಳಿಯೋದಿಲ್ಲ ಎಂಬ ಸಂದೇಶ ಸಾರಿದ್ದಾರೆ. ಈ ಕ್ಷೇತ್ರದಲ್ಲೂ ಸಿ.ಟಿ. ರವಿ ಮತ್ತು ಶೋಭಾ ನಡುವಿನ ರಾಜಕೀಯ ಹೊಂದಾಣಿಕೆ ಚೆನ್ನಾಗಿಲ್ಲ. ಇಡೀ ಜಿಲ್ಲೆಯ ರಾಜಕಾರಣದಲ್ಲಿ ನಾನಾ ಕಾರಣಕ್ಕೆ ಸಿ.ಟಿ. ರವಿ ಪಕ್ಷದೊಳಗೆ ವಿರೋಧಿಗಳ ದೊಡ್ಡ ಪಡೆಯನ್ನೇ ಸೃಷ್ಟಿಸಿಕೊಂಡಿದ್ದಾರೆ. ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಹುದ್ದೆಯಿಂದ ಹಿಡಿದ ನಂತರ ಅವರಿಗೆ ಪಕ್ಷದಲ್ಲೀಗ ಯಾವುದೇ ಹುದ್ದೆ ನೀಡಿಲ್ಲ. ಅವರು ಕೂಡ ಸಂಸದ ಪ್ರತಾಪ್ ಸಿಂಹರಂತೆ ಒಂಟಿಯಾಗಿ ಹೋರಾಡುತ್ತಿದ್ದಾರೆ. ಹೀಗಾಗಿ ರಾಜ್ಯ ಕಾಂಗ್ರೆಸ್ ನಾಯಕರು ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರವನ್ನ ಕೈವಶ ಮಾಡಿಕೊಳ್ಳೋಕೆ ಭರ್ಜರಿ ಪ್ಲಾನ್ ಮಾಡಿದ್ದಾರೆ. ನಂಬರ್ 4 ಉತ್ತರ ಕನ್ನಡ. ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ಸಂಸದ ಅನಂತ್ ಕುಮಾರ್ ಹೆಗಡೆ ಇವರು ಚುನಾವಣೆ ಸಮೀಪಿಸುತ್ತಿರುವ ಹಿನ್ನೆಲೆಯಲ್ಲಿ ದಿಗ್ಗನೆ ಎದ್ದು ಕುಳಿತಿದ್ದಾರೆ. ಕಳೆದ ಬಾರಿ ಆಯ್ಕೆಯಾದ ನಂತರ ಅಜ್ಞಾತವಾಸಕ್ಕೆ ತೆರಳಿದ್ದ ಇವರು ಪಕ್ಷದ ಹಾಗೂ ಸಾರ್ವಜನಿಕ ಕಾರ್ಯಕ್ರಮಗಳಿಂದಲೂ ದೂರ ಇದ್ರು. ಶಿವಮೊಗ್ಗ ವಿಮಾನ ನಿಲ್ದಾಣ ಉದ್ಘಾಟನೆಗೆ ಸ್ವತಃ ಪ್ರಧಾನಿ ಮೋದಿಯೇ ಬಂದಿದ್ರು ಅನಂತ್ ಕುಮಾರ್ ಹೆಗಡೆ ಹಾಜರಾಗಿರ್ಲಿಲ್ಲ. ಇಷ್ಟೇ ಆಗಿದ್ರೆ ಪರವಾಗಿರ್ಲಿಲ್ಲ ಅನ್ಕೋಬಹುದಿತ್ತು. ಆದ್ರೆ ನಾನು ಮುಂದಿನ ಸಲ ಸ್ಪರ್ಧಿಸಲ್ಲ ಅಂತೇಳಿ ಹೊಸ ಬಾಂಬ್ ಸಿಡಿಸಿದ್ರು. ಅಂದ್ರೆ ತಾವು ಸ್ಪರ್ಧೆ ಮಾಡಲ್ಲ ಅಂತ ಹೇಳಿದ್ರೆ ಪಕ್ಷದ ಮುಖಂಡರು ತಮ್ಮ ಹೆಸರನ್ನೇ ಸೂಚಿಸಿ ಮತ್ತೆ
ಮತ್ತೆ ಸ್ಪರ್ಧೆಗೆ ಅವಕಾಶ ಮಾಡಿಕೊಡ್ತಾರೆ ಅನ್ನೋದು ಇವರ ಗೇಮ್ ಪ್ಲಾನ್ ಆಗಿತ್ತು. ಆದ್ರೆ ಈಗ ಇವರು ಸ್ಪರ್ಧೆಯಿಂದ ಹಿಂದೆ ಸರಿಯುತ್ತೇನೆ ಅಂತ ಹೇಳಿರೋದ್ರಿಂದ ಮಾಜಿ ಶಾಸಕ ವಿಶ್ವೇಶ್ವರ ಹೆಗಡೆ ಕಾಗೇರಿ ತಾವು ಕೂಡ ಈ ಕ್ಷೇತ್ರದ ಆಕಾಂಕ್ಷಿ ಅಂತ ಹೇಳಿದ್ದಾರೆ. ಅವರಿಗೆ BS ಯಡಿಯೂರಪ್ಪ ಮತ್ತು ವಿಜಯೇಂದ್ರ ಅವರ ಬೆಂಬಲವಿದೆ. ಇತ್ತ ಹೈಕಮಾಂಡ್ ಕೂಡ ಈ ವಿಚಾರವಾಗಿ ಯೋಚನೆ ಮಾಡುವಂತಾಗಿದೆ. ಆದ್ರೆ ಅದ್ಯಾವಾಗ ಟಿಕೆಟ್ ಕೈತಪ್ಪಿ ಹೋಗುತ್ತೆ ಅನ್ನೋ ಭೀತಿ ಶುರುವಾಯಿತು. ಆಗ ಅನಂತ್ ಕುಮಾರ್ ಹೆಗಡೆ ಮತ್ತೆ ಎಚ್ಚೆತ್ತುಕೊಂಡಿದ್ದಾರೆ. ಈ ಬಾರಿ ಮತ್ತೆ ಚುನಾವಣೆಗೆ ಸ್ಪರ್ಧಿಸಲು ತಯಾರಾಗುತ್ತಿದ್ದಾರೆ. ಇತ್ತ ಬಿಜೆಪಿಯ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ BL ಸಂತೋಷ್ ಕೂಡ ತಮ್ಮ ಶಿಷ್ಯರೊಬ್ಬರನ್ನ ಕಣಕ್ಕಿಳಿಸಲು ಸನ್ನಾಹ ನಡೆಸಿದ್ದಾರೆ. ಹೀಗಾಗಿ ಉತ್ತರ ಕನ್ನಡ ಕೂಡ ಬಿಜೆಪಿ ಭದ್ರಕೋಟೆಯಾಗಿದ್ದು ಇಲ್ಲಿ ಕೂಡ ಮ್ಯಾಜಿಕ್ ಮಾಡಿ ಕಾಂಗ್ರೆಸ್ ಅನ್ನ ಗೆಲ್ಲಿಸಿಕೊಂಡು ಬರಲು ಕೈ ನಾಯಕರು ಪ್ಲಾನ್ ಮೇಲೆ ಪ್ಲಾನ್ ಮಾಡ್ತಿದ್ದಾರೆ. ಅದೇನೇ ಇರಲಿ, ಈ 4 ಲೋಕಸಭಾ ಕ್ಷೇತ್ರಗಳನ್ನ ಕಾಂಗ್ರೆಸ್ ಕೈವಶ ಮಾಡಿಕೊಳ್ಳೋದು ಅಂದುಕೊಂಡಷ್ಟು ಸುಲಭವಿಲ್ಲ. ಆದ್ರೆ ತೆರೆಮರೆಯಲ್ಲಿ DKಶಿ ಮತ್ತು ಸಿದ್ದರಾಮಯ್ಯ ಈ ಕ್ಷೇತ್ರಗಳನ್ನ ಗೆಲ್ಲೋದನ್ನ ತುಂಬಾ ಪ್ರತಿಷ್ಠೆಯಾಗಿ ತಗೊಂಡಿದ್ದಾರೆ. ದೇಶದಲ್ಲಿ 2019ಕ್ಕೆ ಹೋಲಿಸಿದ್ರೆ ಈ ಸಲ ಮೋದಿ ಅಲೆ ಕುಗ್ಗಿದ್ದು ಅದರ ನೇರ ಲಾಭವನ್ನ ಏನ್ ಕ್ಯಾಶ್ ಮಾಡಿಕೊಳ್ಳೋಕೆ ಕಾಂಗ್ರೆಸ್ ಸಜ್ಜಾಗಿದೆ. ಹಾಗಾದ್ರೆ ಕಾಂಗ್ರೆಸ್ ಪಕ್ಷ ಈ ಸಲ ಈ 4 ಕ್ಷೇತ್ರಗಳನ್ನ ಕೈವಶ ಮಾಡಿಕೊಳ್ಳುತ್ತಾ? ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನು ಮಿಸ್ ಮಾಡದೆ ನೋಡಬೇಕು ಅಂದರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.